ಏನಪ್ಪ ಏನು ಸಂಗತಿ ಗೊತ್ತಿಲ್ಲ, ಎಷ್ಟಾಗುತ್ತೆ ಗೊತ್ತಿಲ್ಲ ಬಿಲ್ಲು. ಚಟ್ನಿ ಮತ್ತೆ ಸಾಂಬಾರ್ ಕೊಟ್ಟಿದ್ದಾರೆ, ನೋಡ್ಬೇಕು. ಇನ್ನು ಬಾಯಿಗೆ ಹಾಕಿಲ್ಲ, ಬಾಯಿಗೆ ಹಾಕ್ಬಿಟ್ಟು ಮತ್ತೆ ಹೇಳ್ತೀನಿ ಏನಂತ ಹೇಳಿ. ಹಾಗೆ ನೋಡಿ, ಬಸ್ ಸ್ಟ್ಯಾಂಡ್ ಇಂದ ಪಕ್ಕದಲ್ಲಿ ಅಲ್ಲೇ ಇದೆ ನೋಡಿ, ಅಮ್ಮ ಅವರು ಚಪ್ಪಲಿ ಹತ್ರ ಕೊಟ್ಟೆ ರಿಪೇರಿ ಮಾಡ್ತಾ ಇದ್ದಾರೆ. ರಿಪೇರಿ ಮಾಡಿ ಇದೇನು ಮಾರ್ರೆ, ನಮ್ಮ ಗಾಡಿ ಇಲ್ಲಿ ಬಂದಿದ ಕಾಸರಗೋಡಿಂದ? ಯಾರು ತಕೊಂಬಂದ್ರ ನಮ್ಮ ಗಾಡಿನ? ಅಲ್ಲ ಮಾರ್ರೆ, ನಮ್ಮ ಗಾಡಿ ಅಲ್ಲ. ಗಾಡಿ ನಂಬರ್ ಬಂದ್ಬಿಟ್ಟು 38 31. ನಮ್ಮ ಗಾಡಿ ನಂಬರ್ ಅದೇ, ಸೇಮ್ ನಂಬರ್. ಸೇಮ್ ನಂಬರ್ ಅಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ. ನನ್ನ ಚಪ್ಪಲಿ ಅವಸ್ಥೆ ನೋಡಿ, ಹರಿದು ಹೋಗಿದೆ ಕೆಳಗಿಂದ. ಇದು ಮೊನ್ನೆ ನಾನು ನಿಜ ಹೇಳ್ಬೇಕಂದ್ರೆ, ಮೊನ್ನೆ ನಾನು ಅಲ್ಲಿ ಹೊಲಿಗೆ ಹಾಕ್ಸ್ಕೊಂಡು ಬರ್ಬೋದಿತ್ತು. ನಾನು ಎಂತ ಇದೆ ಚೆನ್ನಾಗಿದ್ದೇನೆ ಅಂತ ಹೇಳಿ ಹಾಗೆ ಬಂದೆ. ಟ್ರೈನ್ ಅಲ್ಲಿ ನೋಡ್ತೀನಿ ಒಂದ್ ಸೈಡ್ ಬಿಟ್ಟು ಹೋಗಿದೆ. ಈಗ ಇದು ಎಲ್ಲಿ ಬಿಟ್ಟು ಹೋಗುತ್ತಂತ ಗೊತ್ತಿಲ್ಲ ಕೆಳಗಿಂದು. ಯಾವ ಚಪ್ಪಲಿ ಹೊಲಿಯೋರು ಸಿಕ್ಕಿದ್ರೆ ಹೊಲಿಸ್ಬೋದಿತ್ತು ಮಾರ್ರೆ. 500 ರೂಪಾಯಿ ಚಪ್ಪಲಿ ಅದು. नमस्कार, शुभ दोपहर। मैं वेंकटेश्वरा प्रसाद केरला से हूँ। मैं कोल्हापुर महाराष्ट्र में हूँ। केरला के अय्यप्पा स्वामी मंदिर 15 दिनों के लिए पूजा के काम से आया हूँ। आप सभी को उषा वेंकटेश्वरा व्लॉग चैनल का स्वागत हूँ। ಆತ್ಮೀಯರೇ, ಇದೇ ನೋಡಿ ಕೊಲ್ಲಾಪುರದಲ್ಲಿರುವ ಕೇರಳ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್. ಕೆಳಗಡೆ ನಮಗೆ ರೂಮು, ಮೇಲ್ಗಡೆ ದೇವಸ್ಥಾನ ನೋಡಿ. ಅದೇ ತರ ನೋಡಿ, ಇಲ್ಲೆಲ್ಲ ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇದೆ, ಅಪಾರ್ಟ್ಮೆಂಟ್ ಎಲ್ಲ ಇದೆ ನೋಡಿ. ನೋಡಿ ಇದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಆ ಕಡೆ ಎಲ್ಲಿ ಹೋಗುತ್ತೆ. ನಾ ಆ ಕಡೆ ಹೋಗಿಲ್ಲ ನೋಡಿ. ಇದೆಲ್ಲ ಬಿಲ್ಡಿಂಗ್ ನೋಡಿ, ಒಳ್ಳೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್. ಕೊಲ್ಲಾಪುರ ಮೈನ್ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಒಂದು ನನ್ನ ಪ್ರಕಾರ ಒಂದು 5 ಕಿಲೋಮೀಟರ್ ಆಗ್ಬೋದು ಅಂತ ಅನಿಸ್ತದೆ ಇಲ್ಲಿಗೆ. ಮತ್ತೆ ಕೊಲ್ಲಾಪುರದಲ್ಲಿ ಏರ್ಪೋರ್ಟ್ ಕೂಡ ಇದೆ. ಏರ್ಪೋರ್ಟ್ ಅಂತ ಹೇಳಿದ್ರೆ ಆ ಇದು ಇಲ್ಲಿಂದ ನಮಗೆ ಡೈರೆಕ್ಟ್ ಆಗಿ ಎಲ್ಲಿಗೂ ಸಿಗಲ್ಲ. ಅಂದ್ರೆ ಬೆಂಗಳೂರು, ಚೆನ್ನೈ ಹೀಗೆ ಹೋಗಿ ನಾವು ಹೋಗ್ಬೇಕು. ಕೊಚ್ಚಿಗೆಲ್ಲ ಈಗ ಹೋಗ್ಬೇಕಂತ ಇದ್ರೆ ನಮಗೆ ಡೈರೆಕ್ಟ್ ಆಗಿ ಇಲ್ಲಿಂದ ಫ್ಲೈಟ್ ಸಿಗಲ್ಲ. ಹೀಗೆ ಸುತ್ತಾಕಿ ಹೋಗುವಂತ ಫ್ಲೈಟ್ಗಳು ಸಿಗುತ್ತೆ ಅಲ್ಲ, 10,000 ಮೇಲೆ ಇರುತ್ತೆ ಟಿಕೆಟ್. ಮತ್ತೆ ಪೂರ್ಣಿಗೆ ಇಲ್ಲಿಂದ ನಮಗೆ ಒಂದು 5-6 ಗಂಟೆ ಜರ್ನಿ ಇದೆ, 6 ತಾಸು. ಆಮೇಲೆ ಇಲ್ಲಿಂದ ನಮಗೆ ಹತ್ತಿರ ಆಗುವಂತ ಯಾವ್ದಪ್ಪ ಅಂತ ಹೇಳಿ ರೈಲ್ವೆ ಸ್ಟೇಷನ್ ನಮಗೆ ರತ್ನಗಿರಿ ರೈಲ್ವೆ ಸ್ಟೇಷನ್. ಮತ್ತೆ ಮಂಗಳೂರು ಕಡೆಗೆ ಕೊಲ್ಲಾಪುರದಿಂದ ಬಸ್ ಇದೆ. ಮತ್ತೆ ಬೆಳಗಾವಿಗೆ ಸಾಧಾರಣ ಇಲ್ಲಿಂದ ನಮಗೆ 4 ತಾಸು ಇದೆ. ನಾನು ಮೊನ್ನೆ ಬರ್ಬೇಕಾದ್ರೆ ಬಂದಿರುವಂತದ್ದು ಊಟಿಯಿಂದ ನಾನು ಬೆಳಗ್ಗೆ ಇಲ್ಲಿಂದ ಬಿಟ್ಟೆ. ಬೆಳಗ್ಗೆ ಬಂದು ಮಧ್ಯಾಹ್ನ ನಾನು ಮೈಸೂರಿಗೆ ಬಂದೆ. ಮೈಸೂರಿಂದ ನಾನು ಚಾಮುಂಡೇಶ್ವರಿ ಟೆಂಪಲ್ ದರ್ಶನ ಎಲ್ಲ ಮಾಡಿ, ಆಮೇಲೆ ಅಲ್ಲಿಂದ ರಾತ್ರಿ 10:15ಕ್ಕೆ ಬೆಳಗಾವಿ ಹೋಗಿ ಬರುವಂತ ಇದಕ್ಕೆ ಬಂದೆ. ಯಾವ್ದಕ್ಕೆ? ಎಕ್ಸ್ಪ್ರೆಸ್ ಟ್ರೈನು, ಬೆಳಗಾವಿ ಮೈಸೂರು ಟ್ರೈನು. ಅದಕ್ಕೆ ಬಂದ್ರೆ ಬೆಳಗಾವಿಗೆ ಕರೆಕ್ಟ್ ಆಗಿ ಅದು ರೀಚ್ ಟೈಮಿಂಗ್ಸ್ 9:55. ನಾವು ಬಂದ ದಿವಸ ಅವತ್ತು 9:30 ಬಂದಿದೆ ಟ್ರೈನು. ಬೆಳಗಾವಿಯಿಂದ ಮತ್ತೆ ಇಲ್ಲಿಗೆ 4 ತಾಸು. ಅದು ಸೂಪರ್ ಫಾಸ್ಟ್ ಬಸ್, ಅದು ಎಲ್ಲಿ ಸ್ಟಾಪ್ ಇಲ್ಲ. ಆದ್ರೂ ಕೂಡ 4 ತಾಸು ತಗೊಂಡ್ರು ಅಲ್ಲಿಂದ. ಪೇಟೆಗೆ ಟೌನಿಗೆ ಹೋಗ್ಬೇಕಾದ್ರೆ ನಾವು ಇದೇ ರೂಟಲ್ಲಿ ಹೀಗೆ ಹೋದ್ರೆ ಒಂದು ನಮಗೆ ಒಂದು 4 ರಿಂದ 5 ಕಿಲೋಮೀಟರ್ ಇದೆ. ಆಟೋ ರಿಕ್ಷಾಕ್ಕೆಲ್ಲ ಭಯಂಕರ ಚಾರ್ಜ್ ಇಲ್ಲಿ. ಆಟೋ ರಿಕ್ಷಾಕ್ಕೆ ಚಾರ್ಜ್ ಅಂತ ಹೇಳಿದ್ರೆ 180 ರೂಪಾಯಿ ತಗೊಳ್ತಾರೆ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ. ಈಗ ಗ್ಯಾಸಿಗೆ ಮತ್ತೆ ಪೆಟ್ರೋಲಿಗೆಲ್ಲ ರೇಟ್ ಜಾಸ್ತಿ ಆದ ಕಾರಣ ಕಡಿಮೆ ಬರಲ್ಲ. ಮೊದಲೆಲ್ಲ 120-130 ರೂಪಾಯಿ ತಗೊಳ್ತಾ ಇದ್ರಂತೆ, ಈಗ 180 ರೂಪಾಯಿ ತಗೊಳ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ಮನೆಗಳಿದೆ ನೋಡಿ. ಇದು ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇಂದ ಈಗ ಒಂದು ರೌಂಡ್ ಇದು ನಮಗೆ. ಅಲ್ಲಿಂದ ಹಾಗೆ ಕೊಟ್ರೆ ಈ ರೂಟಿಗೆ ಬರ್ಲಿಕ್ಕೆ ಹತ್ತಿರ ಆಗುತ್ತೆ. ನೋಡಿ ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್ ಇಲ್ಲಿ ಕಾಣ್ಬೋದು ನೋಡಿ. ಮತ್ತೆ ಕ್ಲೈಮೇಟ್ ಎಲ್ಲ ಒಂದೇ, ನಮ್ಮ ಕಾಸರಗೋಡು ಮಂಗಳೂರು ಯಾವ ತರ ಇದೆ ಕ್ಲೈಮೇಟ್ ಅದೇ ತರನೇ ಇದೆ. ಆದ್ರೆ ನನಗೆ ಒಂದು ಮಾತ್ರ ಅನ್ಸುತ್ತೆ ಅಂತ, ಸೆಕೆ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಅಂತ ನಾನು ಲೆಕ್ಕಾಚಾರ ಹಾಕೊಳ್ತೀನಿ. ಆಮೇಲೆ ಇದು ಪಕ್ಕದಲ್ಲಿ ಇಲ್ಲಿ ಈಗ ನಾನು ನಡ್ಕೊಂಡು ಹೋಗ್ಬೇಕೀಗ. ನನ್ನ ಚಪ್ಪಲಿ ಮೊನ್ನೆ ತೆಗೆದಿದ್ದು ಮಾರ. ಚಪ್ಪಲಿ ಬಂದು 2 ತಿಂಗಳಾಗ್ಲಿಲ್ಲ. ಫ್ಲಿಪ್ಕಾರ್ಟ್ ಅಲ್ಲಿ ತೆಗೆದಿರುವಂತ ಚಪ್ಪಲಿ. ಫ್ಲಿಪ್ಕಾರ್ಟ್ ಅಲ್ಲಿ ತೆಗೆದ ಚಪ್ಪಲಿ 2 ತಿಂಗಳಿಗೆ ಹರಿದೋಗಿದೆ. ಇನ್ನು ಈಗ ಎಲ್ಲಿ ಹೊಳಿಗೆ ಹಾಕ್ಸದ ಅಂತ ಗೊತ್ತಿಲ್ಲ. ನೋಡಿ ನನ್ನ ಚಪ್ಪಲಿ ಅವಸ್ಥೆ ನೋಡಿ, ಹರಿದು ಹೋಗಿದೆ ಕೆಳಗಿಂದ. ಇದು ಮೊನ್ನೆ ನಾನು ನಿಜ ಹೇಳ್ಬೇಕಂದ್ರೆ ಅಲ್ಲಿ ಹೊಲಿಗೆ ಹಾಕ್ಸ್ಕೊಂಡು ಬರ್ಬೋದಿತ್ತು. ನಾನು ಎಂತ ಇದೆ ಚೆನ್ನಾಗಿದ್ದೇನೆ ಅಂತ ಹೇಳಿ ಹಾಗೆ ಬಂದೆ. ಟ್ರೈನ್ ಅಲ್ಲಿ ನೋಡ್ತೀನಿ ಒಂದ್ ಸೈಡ್ ಬಿಟ್ಟು ಹೋಗಿದೆ. ಈಗ ಇದು ಎಲ್ಲಿ ಬಿಟ್ಟು ಹೋಗುತ್ತೆ ಅಂತ ಗೊತ್ತಿಲ್ಲ ಕೆಳಗಿಂದು. ಯಾವ ಚಪ್ಪಲಿ ಹೊಲಿಯೋರು ಸಿಕ್ಕಿದ್ರೆ ಹೊಲಿಸ್ಬೋದಿತ್ತು ಮಾರ್ರೆ. 500 ರೂಪಾಯಿ ಚಪ್ಪಲಿ ಅದು.
ಇದೆಲ್ಲ ಬಿಲ್ಡಿಂಗ್ ನೋಡಿ ಮಾರ್ರೆ, ಎಲ್ಲ ಅಪಾರ್ಟ್ಮೆಂಟ್ಗಳು ಆಯ್ತಾ, ಫುಲ್ ಅಪಾರ್ಟ್ಮೆಂಟ್ಗಳು ಇಲ್ಲಿ. ಆ, ಸ್ವಲ್ಪ ಇವತ್ತು ಮಳೆ ಏನಾದ್ರೂ ಬರುವ ಲಕ್ಷಣ ಏನಾದ್ರೂ ಕಾಣುತ್ತಾ ಅಂತ ಕಾಣುತ್ತೆ ಇಲ್ಲಿ. ಮಳೆ ಸಂಜೆಗೆ ಏನಾದ್ರೂ ಮಳೆ ಇರ್ಬೋದಂತ ಗೊತ್ತಿಲ್ಲ. ನಮ್ಮ ದೇವಸ್ಥಾನದ ಒಂದು ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಮತ್ತೆ 10 ಗಂಟೆವರೆಗೆ, ಮಧ್ಯಾಹ್ನ ಅಲ್ಲ ಸಾರಿ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಎಲ್ಲ ಕೆಲಸ ನಡೀತಾ ಇದೆ ನೋಡಿ. ಇಲ್ಲೆಲ್ಲ ಮನೆಗಳಿದೆ ನೋಡಿ. ಇಲ್ಲಿ ಹೆಸರು ಬಂದ್ಬಿಟ್ಟು ಮುಕ್ತಿ ಸೈನಿಕ್ ಅಂತ ಹೇಳ್ತಾರೆ. ಮುಕ್ತಿ ಸೈನಿಕ್, ಶ್ರೀಲಕ್ಷ್ಮಿ ನಾರಾಯಣಪುರ. ಇದು ನಡೆಯಕ್ಕಾಗ್ತಾ ಇಲ್ಲ ಮಾರ್ರೆ ಚಪ್ಪಲಿ ಹಾಕೊಂಡು. ಚಪ್ಪಲಿ ಬೇರೆ ತಕೊಳ್ಬೇಕಂತ, ಎಲ್ಲಿ ಇನ್ನು ಚಪ್ಪಲಿಗೆ ಹುಡ್ಕೊಂಡು ಹೋಗುದಂತ ಗೊತ್ತಿಲ್ಲ. ಇದು ಈಗ ಹೊಲಿಗೆ ಹಾಕ್ಸದ್ರೆ ನಮಗೆ ಹೋಗಕ್ಕಾಗಲ್ಲ ಇದು. ಸುಮಾರು ಹೋಗ್ಬೇಕು ನಡ್ಕೊಂಡು ನೋಡಿ. ಇದೆಲ್ಲ ಅಪಾರ್ಟ್ಮೆಂಟ್ ನೋಡಿ. ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಹೋಗುವಂತ ಬೋರ್ಡ್ ಹಾಕಿದ್ದಾರೆ ಅಯ್ಯಪ್ಪ ಸ್ವಾಮಿ. ಇದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದು ಕೂಡ ಒಂದು ದೊಡ್ಡ ಒಂದು ಅಪಾರ್ಟ್ಮೆಂಟ್ ಇಲ್ಲಿ ಕೂಡ. ಆದ್ಮೇಲೆ ಹಾಗೆ ನಾನೀಗ ಮಹಾರಾಷ್ಟ್ರದಲ್ಲಿ ಇದ್ದೇನೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ನಮಗೆ ಡ್ಯೂಟಿನೂ ಆಗುತ್ತೆ, ಮತ್ತೆ ಯೂಟ್ಯೂಬ್ ಚಾನೆಲ್ ಮಾಡ್ಬೇಕಂದ್ರೆ ಯೂಟ್ಯೂಬ್ ಚಾನೆಲ್ ಮಾಡಕ್ಕಾಗುತ್ತೆ. ಹಾಗಾಗಿ ಬೇರೆ ಏನಿಲ್ಲ. ನಾನು ಮೈಸೂರಲ್ಲಿ ನಿಜವಾಗಿ ಮೊನ್ನೆ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಮಂಗಳವಾರ ದಿವಸ ನಾನು ಬೇಗನೆ ಬಂದೆ. 11:40ಕ್ಕೆ ನಾನು ಮೈಸೂರಿಗೆ ರೀಚ್ ಆದೆ. ಚಾಮುಂಡೇಶ್ವರಿ ಅಮ್ಮನವರ ಒಂದು ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡು ಅಲ್ಲಿ ಹೋಗಿ ಬರ್ಬೇಕಾದ್ರೆ 4 ಗಂಟೆ ಆಗೋಯ್ತು. 4 ಗಂಟೆ ಆದ್ಮೇಲೆ ಮತ್ತೆ ಎಲ್ಲಿಗೆ ಹೋಗೋಣ, ಎಲ್ಲಿ ಹೋಗೋದಕ್ಕೆ ಸಮಯ ಇಲ್ಲ. ಆಮೇಲೆ ಮತ್ತೆ ಅದು ಅಲ್ಲ, ನನಗೆ ಟೈರ್ಡ್ ಆಯ್ತು ಸುಮಾರು. ಅಲ್ಲಿ ಕಿವಿಗೆ ಹೋಗಿದ್ದು 200 ರೂಪಾಯಿ ಒಂದು ದರ್ಶನದಲ್ಲಿ ನಾನು ಹೋಗ್ದು. 200 ರೂಪಾಯಿ ದರ್ಶನದಲ್ಲಿ ಹೋಗಿ ಬರ್ಬೇಕಾದ್ರೆ 4 ಗಂಟೆ ಆಯ್ತು. ಮಧ್ಯಾಹ್ನ ಊಟ ಬೇರೆ ನಾನು ಮಾಡಿಲ್ಲ. ರಾತ್ರಿಗೆ ಮತ್ತೆ ಊಟ ಮಾಡಿದೆ ಕಸ್ತೂರಿ ಭವನ ಹೋಟ್ಲಲ್ಲಿ. ಅದು ಎಂತ ಊಟ ಅಂತ ಹೇಳ್ತಾರೆ ಮಾರ್ರೆ, ಬಾಯಿಗೆ ಹಾಕಕ್ಕಾಗಲ್ಲ. ಎಂತ ಊಟ! ಒಂದು ಕೆಲವುದಕ್ಕೆ ಉಪ್ಪು ಜಾಸ್ತಿ, ಕೆಲವುದಕ್ಕೆ ಖಾರ ಜಾಸ್ತಿ, ಇಂಥದ್ದೆಲ್ಲ. ಆಮೇಲೆ ಹೇಗೋ ಅಲ್ಲಿಂದ ಹಸಿವೆ ಆಗೋದಕ್ಕೆ ಊಟ ಮಾಡ್ಬೇಕಲ್ಲ ಅಂತ ಹೇಳಿ ಊಟ ಮಾಡ್ಕೊಂಡು ಬಂದಷ್ಟೇ ಬಿಟ್ರೆ ಮತ್ತೆ ಬೇರೆ ಏನೂ ಇಲ್ಲ. ಇಲ್ಲಿಂದ ನಾವೀಗ ಸುಮಾರು ಇಲ್ಲಿಂದ ಒಂದು ಮೈನ್ ರೋಡಿಗೆ 1.5 ಕಿಲೋಮೀಟರ್ ಹೋಗ್ಬೇಕಾಗುತ್ತಂತ ಕಾಣುತ್ತೆ ನನಗೆ ಬಹುಶಃ. ಆಮೇಲೆ ಇನ್ನು ಟ್ರೈನ್ ಕೂಡ ಹಾಗೆ. ಟ್ರೈನು 10:45ಕ್ಕೆ ಮೈಸೂರು ಜಂಕ್ಷನ್ ಇಂದ 10:45ಕ್ಕೆ. ಆಮೇಲೆ ಬೆಳಗಾವಿಗೆ ಕರೆಕ್ಟ್ ಆಗಿ 9 ಬಂತು. 9:55 ಟೈಮು. ಬೇಗ ಬಂತು ಟ್ರೈನು. ಇದೇನು ಮಾರ್ರೆ, ನಮ್ಮ ಗಾಡಿ ಇಲ್ಲಿ ಬಂದಿದ ಕಾಸರಗೋಡಿಂದ. ಯಾರು ತಕೊಂಡ್ಬಂದ್ರ ನಮ್ಮ ಗಾಡಿನ? ಅಲ್ಲ ಮಾರ್ರೆ, ನಮ್ಮ ಗಾಡಿ ಅಲ್ಲ. ಗಾಡಿ ನಂಬರ್ ಬಂದ್ಬಿಟ್ಟು 38 31. ನಮ್ಮ ಗಾಡಿ ನಂಬರ್ ಅದೇ ಸೇಮ್ ನಂಬರ್ ಅಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ನಾನು ಯಾವ್ದೋ ನಮ್ಮ ಗಾಡಿನ ತಕೊಂಡ್ ಬಂದ್ರ ಅಂತ ಅನ್ಕೊಂಡೆ. ಪಕ್ಕ ಬ್ಲೂ ಕಲರ್ ಗಾಡಿ ನೋಡಿದ ಅಮ್ಮ ಗಾಡಿ ತಕೊಂಡ್ ಬಂದ್ರ ಅಂತ ಅನ್ಸುತ್ತೆ ನನಗೆ. ನೋಡಿ ಇಲ್ಲಿ ಕೂಡ ನೋಡಿ ದೊಡ್ಡ ಒಂದು ಅಪಾರ್ಟ್ಮೆಂಟ್ ನೋಡಿ, ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಇದೆ ನೋಡಿ. ಬರೀ ಕಲ್ಲು ಮರ ಇಲ್ಲಿ ರೋಡ್. ಕಲ್ಲಲ್ಲಿ ಇದು ಚಪ್ಪಲಿ ಬರೀ ರಗಳೆ ಇತ್ತು ನನಗೆ ಈ ತೆಗೆದು. ಏನಂತ ಹೇಳಿದ್ರೆ 500 ರೂಪಾಯಿ ಕೊಟ್ಟು ಈ ಚಪ್ಪಲಿ ತೆಗೆದು ನಿಜವಾಗಿ ಹೇಳ್ಬೇಕಂದ್ರೆ ನಡಿಯಕ್ಕಾಗಲ್ಲ. ಇದು ಸ್ವಲ್ಪ ಕಾಲು ಬೆವರಿದ್ರೆ ನಡಿಯಕ್ಕಾಗ್ತಾ ಇಲ್ಲ ಈ ಚಪ್ಪಲಿ. ಯಾವ್ದಕ್ಕೆ ಬೇಕಾಗಿ ತೆಗೆದ್ನ ಅಂತ ಅನ್ಸ್ಬಿಡ್ತು ಈಗ ನೋಡಿದ್ರೆ. ಶಿಲ್ಪಕಟ್ಟಲ್ಲಿ ತೆಗೆಯುವಂತ ಸಾಮಾನು, ಎಲ್ಲ ಸಾಮಾನುಗಳು ಚೆನ್ನಾಗಿರೋದಿಲ್ಲ ಆಯ್ತಾ. ಒಳ್ಳೊಳ್ಳೆ ಸಾಮಾನುಗಳು ಸಿಗುತ್ತಂತ ಅನ್ಕೊಳ್ಳೋದು ಮಾತ್ರ. ನಾನೊಂದ್ 2 ಬಾರಿ ಬ್ಯಾಗ್ ತೆಗೆದಿದ್ದು ಒಂದ್ 6 ತಿಂಗಳಿಗೆ ಹರಿದೋಯ್ತು. ಈಗ ಚಪ್ಪಲಿ ಇದು ಫಸ್ಟ್ ಟೈಮ್ ತೆಗೆದಿದ್ದು. ಇದು ಕೂಡ ಅಷ್ಟೇ, ಇದ್ರ ಹಣೆ ಬರ ನೋಡಿ. ಎಲ್ಲ ಸಿಗುವಂತ ಹಣೆ ಬರ ಎಲ್ಲ ಇಷ್ಟೇ. ಈ ಚಪ್ಪಲಿ ಒಳ್ಳೆದಿ ನೋಡ್ಲಿಕ್ಕೆ ಚೆನ್ನಾಗಿದೆ. ಹಾಕಿ ಇನ್ನು 1.5 ತಿಂಗಳಾಗಿಲ್ಲ ಮಾರ್ರೆ. 1.5 ತಿಂಗಳಲ್ಲಿ ಈ ಚಪ್ಪಲಿ ಹರಿದೋಗಿದೆ ಅಂತ ಹೇಳಿದ್ರೆ ಎಂತ ಮಾಡೋದು ನಾವು ಹೇಳಿ. ಹಾಗೆ ನಮ್ಮ ಚಾನೆಲ್ ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ವ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡ್ಕೊಳ್ಳಿ. ನಾನು ಇನ್ನು ಕೂಡ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ನನಗೆ ನಿಮ್ಮ ಸಹಕಾರ ಬೇಕು. ಚಪ್ಪಲಿ ಹಾಕೊಂಡು ನಾನು ಎಳ್ಕೊಂಡು ಬರ್ತಾ ಇದ್ದೀನಿ ಕಾಲನ್ನ. ಯಾಕಂತ ಹೇಳಿದ್ರೆ ನಡಿಯಕ್ಕಾಗ್ತಾ ಇಲ್ಲ ನಿಜ ಹೇಳ್ಬೇಕಂದ್ರೆ. ಆಯ್ತು, ಈಗ ಮೈನ್ ರೋಡ್ ಬಂತು. ಮೈನ್ ರೋಡ್ಗೆ ಹೋಗೋಣ. ಮತ್ತೆ ವೆಹಿಕಲ್ ಓಡಿಸ್ತಾರೆ ಮಾರ್ರೆ ಇಲ್ಲಿ. ನಾನು ಕೇರಳದವರು, ತ್ರಿಶೂರು ಮತ್ತೆ ನಮ್ಮ ಎರ್ನಾಕಳಂ ಭಾಗದಲ್ಲಿ ಓಡಿಸುವವರೇ ಬಹಳ ಚಲಾಕಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆಮೇಲೆ ತಮಿಳ್ನಾಡಲ್ಲಿ ಕೂಡ ಹಾಗೆ ಓಡಿಸುವವರು ಬಹಳ ಚಲಾಕಿದ್ದಾರೆ ಅಂತ ಅನ್ಕೊಂಡಿದ್ದೆ.
ನೋಡಿದ್ರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಊರ್ಸು ಎಲ್ಲರ ಅವರಿಗಿಂತ ಎಲ್ಲ ಚಾಲಾಕ ಮಾರ್ರೆ. ನಾವು ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡ್ರೆ ಮುರ್ತಿವ ಇಲ್ವಂತ ಹೇಳಕ್ಕಾಗಲ್ಲ. ಆ ತರ ಓಡಿಸ್ತಾರೆ ಮಾರ್ರೆ. ಒಂದು ನೂಲು ಪಾಸ್ ಆಗಲ್ಲ. ಆ ತರ ಓವರ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಭಯಂಕರ ಓವರ್ಟೇಕ್ ಅಂತ ಹೇಳಿದ್ರೆ ಭಯಂಕರ ಓವರ್ಟೇಕ್. ಎಲ್ಲಿ ಬಿದ್ದು ಹೋಗ್ತೀವ ಎಲ್ಲಿ ಸತ್ತು ಹೋಗ್ತೀವಿ ಅಂತ ಹೇಳಕ್ಕಾಗಲ್ಲ. ಅಷ್ಟು ಮಟ್ಟಿಗೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಗಾಡಿ. ಮೊನ್ನೆ ಬಸ್ ಸ್ಟ್ಯಾಂಡ್ ಇಂದ ಆಟೋ ರಿಕ್ಷಾದಲ್ಲಿ ಬಂದೆ ನಾನು ಆ ದಿವಸ ವಿಡಿಯೋ ಮಾಡಿಲ್ಲ. ಯಾಕಂದ್ರೆ ವಿಡಿಯೋ ಮಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ ನನಗೆ ಮೊಬೈಲ್ ನಲ್ಲಿ ಚಾರ್ಜ್ ಇರಲಿಲ್ಲ, ಪವರ್ ಬ್ಯಾಂಕ್ ಅಲ್ಲಿ ಚಾರ್ಜ್ ಇರಲಿಲ್ಲ, ಈ ಮೈಕದಲ್ಲಿ ಚಾರ್ಜ್ ಇರಲಿಲ್ಲ, ಯಾವ್ದ್ರಲ್ಲಿ ಚಾರ್ಜ್ ಇಲ್ಲ. ಮತ್ತೆ ಇನ್ನು ಬೆಳಗಾಂ ರೈಲ್ವೆ ಸ್ಟೇಷನ್ ಗೆ ಬಂದು ನೋಡಿದ್ರೆ ಅಲ್ಲಿ ಎಲ್ಲಿಯೂ ಕೂಡ ಚಾರ್ಜರಿಂಗ್ ಹಾಕುವಂತ ವ್ಯವಸ್ಥೆನೇ ಇಲ್ಲ ಹೊರಗಡೆ. ಮತ್ತೆ ಲಾಸ್ಟ್ ಏನು ಮಾಡಿದೆ ನಾನು, ಇದು ಒಂದು ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆದು ಅಲ್ಲಿ ವೈಟಿಂಗ್ ಹಾಲ್ ಇದೆ ಅಲ್ಲಿ ನೋಡಿದ್ರೆ ಅಲ್ಲಿ ಚಾರ್ಜರ್ ಇತ್ತು. ಅಲ್ಲಿ ಚಾರ್ಜ್ ಹಾಕೊಂಡು ಸ್ವಲ್ಪ ಚಾರ್ಜ್ ಹಾಕೊಂಡು ಬಂದೆ. ಅದು ನನಗೆ ಟೈಮ್ ಆಯ್ತು. ಮತ್ತೆ ಅದಕ್ಕಾಗಿ ನಾನು ವಿಡಿಯೋ ಇಲ್ಲಿ ಮಾಡಕ್ ಆಗಿಲ್ಲ. ಬಹಳ ಟೈರ್ಡ್ ಆಗಿದ್ದೆ, 2 ದಿವಸದಿಂದ ಬಹಳ ಟೈರ್ಡ್ ಆಗಿದ್ದೆ. ನಾನೀಗ ನೋಡಿ ಆದ್ಮೇಲೆ ನಾನೀಗ ಎಲ್ಲಿ ಬನ್ನಿ ಅಂತ ಹೇಳಿದ್ರೆ ಮೈನ್ ರಸ್ತೆಗೆ ಬಂದಿದ್ದೀನಿ. ಇದು ಬಂದು ನಿಮಗೆ ಕೊಲ್ಲಾಪುರ, ಆಮೇಲೆ ಇದು ಎಲ್ಲಿ ಹೋಗುತ್ತೆ ಅಂತ ಹೇಳಿ ನೋಡ್ಬೇಕಷ್ಟೇ. ಈಗ ಕೇಳ್ಬೇಕು ಯಾರನ್ನಾದ್ರು ಇದು ಎಲ್ಲಿ ಹೋಗುತ್ತೆ ಅಂತ ಹೇಳಿ. ಈ ರಸ್ತೆ ಬಸ್ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ಹೋಗುತ್ತೆ ಅಂತ ಹೇಳಿ. ಒಂದು ಬಸ್ ಹೋಯ್ತು, ಬೋರ್ಡ್ ನೋಡಕ್ ಆಗಿಲ್ಲ. ನೋಡೋ ನಾನು ಹೇಳ್ತೀನಿ ಏನಂತ ಹೇಳಿ. ಆದ್ಮೇಲೆ ನಮ್ಮ ದೇವಸ್ಥಾನದ ನೋಡಿ ಮೈನ್ ರೋಡ್ಗೆ ಇಲ್ಲಿಗೆ 1.25 ಕಿಲೋಮೀಟರ್ ಆಗ್ಬೋದು. ನೋಡಿ ಇದೇ ನೋಡಿ ಒಂದು ಮೈನ್ ರಸ್ತೆ. ಇದು ಕೊಲ್ಲಾಪುರ ಪುಣೆ ರಸ್ತೆ. ಈ ಕಡೆಗೆ ಹೋಗುವಂತದ್ದು ಪುಣೆಯಿಂದ ಬೆಳಗಾವಿಗೆ ಹೋಗ್ತಾ ಇದೆ. ಸಾರಿ, ಇದು ಬೆಳಗಾವಿಗೆ ಹೋಗುವಂತ ರಸ್ತೆ. ಪುಣೆ ರಸ್ತೆ ಬಂದ್ಬಿಟ್ಟು ಹೀಗೆ ಹೋಗುತ್ತೆ. ಪುಣೆಗೆ ಹೋಗುವಂತ ರಸ್ತೆ ಇದು. ಕೊಲ್ಲಾಪುರ ಪುಣೆ ಇದು. ನಾನು ಮೊನ್ನೆ ಇದೇ ರೋಡಲ್ಲಿ ಹೋದೆ ಮಾರ. ನಾನು ಇಲ್ಲೇ ಇರ್ಬೋದಿತ್ತು, ನಮಗೆ ವಿಷಯ ಗೊತ್ತಿಲ್ಲಲ್ಲ ಎಲ್ಲಿ ಅಂತ ಹೇಳಿ. ಆದ್ಮೇಲೆ ನಾನೀಗ ಎಲ್ಲಿದೆ ಅಂತ ಹೇಳಿದ್ರೆ ಕೊಲ್ಲಾಪುರ ಮತ್ತೆ ಪುಣೆ ಬೆಳಗಾವಿಗೆ ಹೋಗುವಂತ ಮೈನ್ ರಸ್ತೆಯ ಮಧ್ಯದಲ್ಲಿ ಇದ್ದೀನಿ. ನೋಡಿ ಬಸ್ ಬರ್ತಾ ಇದೆ ಹಿಂದೆ. ಇಲ್ಲಿ ನಮಗೆ ಬೆಳಗಾಂ ಆಗಿರ್ಬೋದು ಮತ್ತೆ ಕೊಲ್ಲಾಪುರ ಆಗಿರ್ಬೋದು. ಕೊಲ್ಲಾಪುರದಲ್ಲಿ ನಾನು ಏನು ಕೂಡ ಫುಡ್ ತಿನ್ನಕ್ಕೆ ಹೋಗಿಲ್ಲ. ಮತ್ತೆ ಬೆಳಗಾಮಲ್ಲಿ ಕೂಡ ಹಾಗೆ ಎಲ್ಲಿ ಹೋಟ್ಲಲ್ಲಿ ವೆಜಿಟೇರಿಯನ್ ಹೋಟ್ಲ್ ಎಲ್ಲಿಯೂ ಇಲ್ಲ ಆಯ್ತಾ. ವೆಜಿಟೇರಿಯನ್ ಹೋಟ್ಲ್ ಇದೆ, ಅನ್ನ ಇಲ್ಲ ಎಲ್ಲಿ ಕೂಡ. ಬರೀ ಇಡ್ಲಿ ದೋಸೆ ಪಲಾವ್ ಮಾತ್ರವೇ ಇರುವಂತದ್ದು. ಮತ್ತೆ ಪಲಾವ್ ಅಂತ ಹೇಳಿದ್ರೆ ಅದು ಹೆಸರಿಗೆ ಮಾತ್ರ ಪಲಾವ್, ಹೆಸರು ಮಾತ್ರ ಪಲಾವ್ ಅಷ್ಟೇ. ಬೇರೆ ನಾವು ಅದಕ್ಕಿಂತ ಚೆನ್ನಾಗಿ ಪಲಾವ್ ಮನೇಲೇ ಮಾಡಿ ತಿನ್ಬಹುದು. ಮತ್ತೆ ಕೊಲ್ಲಾಪುರದಲ್ಲಿ ನಾನು ಏನು ಫುಡ್ ತಿನ್ನಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ದೇವಸ್ಥಾನಕ್ಕೆ ಬೇಗ ಒಂದು ಮುಟ್ಟುವಂತ ಒಂದು ಇರುವುದರಿಂದ ಬೇಗ ಮುಟ್ಬೇಕಾಗಿತ್ತು, 5 ಗಂಟೆ ಒಳಗೆ ಮುಟ್ಬೇಕಾಗಿತ್ತು. ಹಾಗೆ ನಾನು ಮತ್ತೆ ಬೇಗ ಬಂದೆ. ನಮಗೆ ಕೊಲ್ಲಾಪುರದಿಂದ ನಮಗೆ ಪಂಡ್ರಾಪುರಕ್ಕೆ ಇರುವಂತ ಒಂದು ಸಮಯ ಇರುವಂತದ್ದು 1.5 ಗಂಟೆ ಜರ್ನಿ ಅಷ್ಟೇ. ಅದೇ ರೀತಿ ನಮಗೆ ಕೊಲ್ಲಾಪುರದಲ್ಲಿ ಇನ್ನು ಮಹಾಲಕ್ಷ್ಮಿ ಟೆಂಪಲ್ ಮೈನ್ ಆಗಿರುವಂತದ್ದು. ಆಮೇಲೆ ಒಂದು 7-8 ಟೂರಿಸ್ಟ್ ಪ್ಲೇಸ್ ಇದೆ ಅಂತ ಹೇಳಿದ್ರು. ಅದು ಯಾವ್ದಂತ ಗೊತ್ತಿಲ್ಲ ನನಗೆ, ನೋಡ್ಬೇಕಷ್ಟೇ. ಆಮೇಲೆ ಇಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಇದೆ. ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಏನಿದೆ, ಇಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ತೆಗೆದ್ರೆ ರಾತ್ರಿ 8-9 ಗಂಟೆಗೆ ಇದು ಕ್ಲೋಸ್ ಆಗುವಂತದ್ದು. ಬಹಳಷ್ಟು ಮಂದಿಗಳಲ್ಲಿ ಬರ್ತಾರಂತ ಹೇಳಿ ಇಲ್ಲಿದ್ದವರು ನಮಗೆ ತಿಳಿಸಿದ್ರು. ನಮ್ಮ ದೇವಸ್ಥಾನದಿಂದ ಒಂದು 4-5 ಕಿಲೋಮೀಟರ್ ಆಗುತ್ತೆ. ಆಟೋ ರಿಕ್ಷಕ್ಕಾದ್ರೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರು ಇಲ್ಲಿಂದ. ಮತ್ತೆ ಈ ಮಹಾಲಕ್ಷ್ಮಿ ಟೆಂಪಲ್ ನಮಗೆ ನಮ್ಮ ಕಾಸರಗೋಡು ಕೊರಕೋಡಲ್ಲಿ ಏನು ನಾವು ಹೋಗಿ ಪೂಜೆ ಕೈ ಮುಗಿದು ದೇವರ ಒಂದು ದರ್ಶನ ಮಾಡ್ಕೊಂಡು ಅಮ್ಮನವರ ಒಂದು ಸನ್ನಿಧಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಅಲ್ಲಿ ಪೂಜೆ ಮಾಡುವವರು ಇದೇ ಕೊಲ್ಲಾಪುರದಿಂದ ಬಹಳಷ್ಟು ವರ್ಷಗಳಿಂದ ಹಿಂದೆ ಹೋಗಿ ಅಲ್ಲಿ ನೆಲೆಸಿದವರು. ಇದು ಕೊಲ್ಲಾಪುರದಿಂದ ಅವರು ಬಂದವರು ಅಂತ ಹೇಳಿ ನಮಗೆ ಅಲ್ಲಿ ಇದ್ದವರೇ ನಮಗೆ ಒಂದು ಸಲ ಹಿಂದೆ ಹೇಳಿದ್ರು. ಹಾಗಾಗಿ ನನಗೆ ಆ ಒಂದು ಅರಿವು ಇರುವುದರಿಂದ ನಾನು ಹೇಳ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಮತ್ತೆ ಅಲ್ಲಿ ಅಮ್ಮನವರಿಗೆ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದ್ರೆ ಅದು ನನಗೆ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಆಮೇಲೆ ಇಲ್ಲಿಂದ ಹೋದವರು ಕೊರಕೋಡಲ್ಲಿ ಪೂಜೆ ಮಾಡುವುದಂತೂ ಕನ್ಫರ್ಮ್. ಅದೇ ರೀತಿ ನಮಗೆ ಪಂಡ್ರಾಪುರಕ್ಕೆ
ಕೊಲ್ಲಾಪುರದಿಂದ 1.5 ಗಂಟೆ ಜರ್ನಿ ಇದೆ. ಮತ್ತೆ ಬಸ್ಸಿನ ಒಂದು ಸಮಯ ಭಯ ಇರಬಹುದು ಅಂತ ಹೇಳಿ ಹೇಳಿದ್ರಪ್ಪ. ಯಾಕಂತ ಹೇಳಿದ್ರೆ ಪಂಡ್ರಾಪುರಕ್ಕೆ ಎಲ್ಲಾ ಸಮಯದಲ್ಲಿ ಬಸ್ ಇರುವುದಿಲ್ಲ, ಬಸ್ ನೋಡ್ಕೊಂಡು ಟೈಮಿಂಗ್ಸ್ ನೋಡ್ಕೊಂಡು ಹೋಗ್ಬೇಕು ಅಂತೇಳಿ ಹೇಳಿದರು. ಹಾಗೆ ಕೊಲ್ಲಾಪುರದಿಂದ ನಮಗೆ ಮತ್ತೆ ಇನ್ನು ಹತ್ರ ಆಗುವಂತದ್ದು ವಿಜಯಪುರ 176 ಕಿಲೋಮೀಟರ್ ಇದೆ. ಅದೇ ರೀತಿ ಪುಣೆಗೆ ಇಲ್ಲಿಂದ 5ರಿಂದ 6 ತಾಸು ಇದೆ. ಅಂಕವಲ್ಲಿ ರೈಲ್ವೆ ಸ್ಟೇಷನ್ಗೆ 140 ಕಿಲೋಮೀಟರ್ ಇದೆ. ಅದೇ ರೀತಿ ರತ್ನಗಿರಿಗೆ ಇಲ್ಲಿಂದ 63 ಕಿಲೋಮೀಟರ್ ಅಂತರ ಇದೆ ಕೊಲ್ಲಾಪುರದಿಂದ. ನಮಗೆ ನಿಜವಾಗಿ ಕೊಲ್ಲಾಪುರದಿಂದ ರತ್ನಗಿರಿ ರೈಲ್ವೆ ಸ್ಟೇಷನ್ ನಮಗೆ ಹತ್ರ. ಈ ಕಡೆ ಮಂಗಳೂರು, ಉಡುಪಿ, ಕಾಸರಗೋಡು, ಕೇರಳ ಕಡೆಗೆ ಹೋಗುವವರಿಗೆ ಅದು ಹತ್ರ. ನಾನು ಹಾಗೆ ಚಪ್ಪಲಿ ಎಲ್ಲಾದ್ರೂ ರಿಪೇರಿ ಮಾಡುವವರು ಇದ್ದಾರಾ ಅಂತ ಹೇಳಿ ಕೇಳ್ಕೊಂಡು ಬಂದೆ ಮಾರ್ರೆ. ಚಪ್ಪಲಿ ರಿಪೇರಿ ಮಾಡುವವರು ಬಸ್ ಸ್ಟ್ಯಾಂಡ್ ಅಲ್ಲಿ ಇರುದಂತೆ, ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಇಲ್ಲಿಂದ. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋದ್ರೆ ತಿರುಗಿ ಬರಕ್ಕೆ ನಮಗೆ ಆಟೋ ರಿಕ್ಷಾ ಮಾಡ್ಕೊಂಡು ಬರ್ಬೇಕಾಗ್ತದೆ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಮತ್ತೆ ಆಟೋ ರಿಕ್ಷಾ ಮಾಡ್ಕೊಂಡು ಬರ್ಬೇಕಂತ ಹೇಳಿದ್ರೆ ನಾನು ಇಲ್ಲಿಂದ ಸಾಧಾರಣ ಅಲ್ಲಿಂದ ಇಲ್ಲಿಗೆ 180 ರೂಪಾಯಿ ಕೊಡ್ಬೇಕು, ಕೆಲವೊಮ್ಮೆ 200 ರೂಪಾಯಿ ತಗೊಂಡರು. ಇಲ್ಲಿ ಯಾರನ್ನು ಕಾಣುದಿಲ್ಲ, ಹೊಸ ಚಪ್ಪಲಿ ಕೂಡ ಇಲ್ಲ ಇಲ್ಲಿ ಎಲ್ಲಿ ಕೂಡ. ಸಮಯ ಬಂದು 2 ಗಂಟೆ ಆಯ್ತು, ಊಟ ಮಾಡಿಲ್ಲ ನಾನು ಇನ್ನು ಕೂಡ. ಇದನ್ನ ಹಾಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಮರ್ರೆ. ಇಲ್ಲೆಲ್ಲ ಮಹಾರಾಷ್ಟ್ರದಲ್ಲಿ ಮರಾಠಿಗಳಿರುವುದು ಜಾಸ್ತಿ. ಒಂದು ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನಮಗೆ ಕಮ್ಮಿ ಅಂದ್ರೆ 20 ನಿಮಿಷ ಬೇಕು, ಹಾಗೆ ಬರ್ತದೆ ವೆಹಿಕಲ್. ಇಲ್ಲಿ ಸಿಗ್ನಲ್ ಕೊಟ್ಟಿದ್ದಾರೆ, ಸಿಗ್ನಲ್ ಯಾವ್ದು ಸ್ಟಾಪ್ ಇಲ್ಲ ಮರ ಇಲ್ಲಿ. ಒಂದ್ಸಲ ಹೀಗೆ ಡೆಲ್ಲಿ ಮತ್ತೆ ಮಹಾರಾಷ್ಟ್ರ ಮತ್ತೆ ಅಹಮದಾಬಾದ್ ಎಲ್ಲ ಹೀಗೆ ಹೋಗುವಾಗ ಹಿಂದಿ ಒಮ್ಮೆ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಒಂದು ಮಾತಾಡ್ಲಿಕ್ಕೆ ಅಲ್ಲಿಂದ ಅಲ್ಲಿಗೆ ಒಂದು ಇದಾಗುತ್ತೆ. ಆಮೇಲೆ ತಿರುಗಿ ಊರಿಗೆ ಹೋಗಿ ಮಲಯಾಳ ತಮಿಳು ಮಾತಾಡಿದ ತಕ್ಷಣ ಕನ್ನಡ ಮಲಯಾಳ ಹೀಗೆ ಮಾತಾಡುವಾಗ ಹಿಂದಿ ಎಲ್ಲ ಮರ್ತೋಗುತ್ತೆ. ಹಿಂದಿ ಮಾತಾಡುವವರೇ ನಮ್ಮ ಊರಲ್ಲಿ ಯಾರು ಸಿಗಲ್ಲ. ದೇವಸ್ಥಾನದಲ್ಲಿ ಕಂಡ್ರೆ ಮಲಯಾಳದಲ್ಲೇ ಮಾತಾಡೋದು ಎಲ್ಲರೂ ಕೂಡ. ಹಾಗಾಗಿ ಮಲಯಾಳ ತಮಿಳು ಕನ್ನಡ ಇದೇ ಆಗುತ್ತೆ. ತಿರುಗಿ ಮತ್ತೆ ವಾಪಸ್ ಮಹಾರಾಷ್ಟ್ರ ಬಂದಾಗ ಮತ್ತೆ ಹಿಂದಿ ನಾವು ಮತ್ತೆ ಮೊದಲಿಂದ ಮಾತಾಡ್ಲಿಕ್ಕೆ ಅಭ್ಯಾಸ ಮಾಡ್ಬೇಕು. ತಿರುಗಿ ಬರಲ್ಲ ಅಂತಲ್ಲ, ಬರುತ್ತೆ, ಆದ್ರೆ ಪಕ್ಕ ಮಾತಾಡ್ಬೇಕಾದ್ರೆ ನೆನಪಾಗಲ್ಲ. ಅಂದ್ರೆ ವರ್ಡ್ಸ್ಗಳು ಕೆಲವೊಮ್ಮೆ ಮರ್ತೋಗಿರ್ತವೆ, ನೆನಪಾಗಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಿದೆ, ಆಗ ನೋಡ್ಬೇಕಿತ್ತು ಬರಬರಿ ಹಿಂಬದಿಂದ ಬರ್ತಾ ಇರ್ತದೆ ನೋಡಿ. SBI ಬ್ಯಾಂಕು ಆಮೇಲೆ ICICI ಬ್ಯಾಂಕು ಎಲ್ಲ ಒಂದರಲ್ಲೇ ಕೊಟ್ಟಿಯಾರ ಅಂತ ಕಾಣುತ್ತೆ, ದೊಡ್ಡ ಬಿಲ್ಡಿಂಗ್ ನೋಡಿ. ಒಂದು ಆಟೋ ರಿಕ್ಷಾ ಬರ್ತಾ ಇದೆ, ಹೋಗುದಂತ ನೋಡ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡಿಗೆ ಹೋಗಿ ಬರ್ಬೇಕೀಗ, ಊಟ ಮಾಡಿಲ್ಲ. ಹಾಗೆ ಆಟೋ ರಿಕ್ಷಾ ಸಿಕ್ತು, ಆಟೋ ರಿಕ್ಷಾಯಲ್ಲಿ ಹೋಗ್ತಾ ಇದ್ದೀನಿ. ಸರ್ವಿಸ್ ರಿಕ್ಷಾ ಬರ್ಬೇಕಾದ್ರೆ ದೇವ್ರೇ ಬಲ್ಲ ಈಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ನಾನು ಅಲ್ಲಿಂದ ಸರ್ಕಲ್ ಇಂದ ಸೀಟ್ ಆಟೋ ರಿಕ್ಷಾ ಎತ್ಕೊಂಡು ಈಗ ಸ್ಟ್ಯಾಂಡಿಗೆ ಬಂದೆ. ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ಮುಂದೆ ಹೋಗ್ಬೇಕಂತೆ, ಚಪ್ಪಲಿ ಹೊಡಿಯೋರು ಇದ್ದಾರಂತೆ. ಸುಮ್ಮನೆ ಈಗ ಹೊಸ ಚಪ್ಪಲಿ ಮತ್ತೆ ವಾಪಸ್ ಕೊಟ್ಟು ತೆಗೀದಂತೆ. ಇದು ಏನಾಗ್ಲಿಲ್ಲ, ಇದು 1.5 ತಿಂಗಳಾಗ್ಲಿಲ್ಲ ಮರ ಚಪ್ಪಲಿ ತೆಗೆದು. ಈಗ ಮತ್ತೆ ಆಟೋ ರಿಕ್ಷಕ್ಕೆ ಅಲ್ಲಿಂದ 15 ರೂಪೀಸ್, 15 ರೂಪಾಯಿ. ಇದೀಗ ಕೊಲ್ಲಾಪುರ ಬಸ್ ಸ್ಟ್ಯಾಂಡ್. ಶಾಲೆಯ ಪಕ್ಕದಲ್ಲಿ ಶಾಪ್ ಇದೆ. ಆ ಮದ್ದೂರು ವಡೆ, ಸಮೋಸ ಮತ್ತೆ ಬೇರೆ ಏನೋ ಬನ್ನು, ಕ್ರೀಮ್ ಬನ್ನು, ಅದನ್ನೆಲ್ಲ ಓಪನ್ ಮಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರ ಮಾರ್ರೆ. ಅಲ್ಲೇ ಹೋಗಿ ತಿಂತಾರೆ. ಅದು ಹೇಗೆ ತಿಂತಾರೋ ಏನೋ. ಆ ಶೌಚಾಲಯಕ್ಕೆ ಹೋದ ನೊಣಗಳೆಲ್ಲ ಹೋಗಿ ಅದ್ರ ಮೇಲೆ ಕೂತು ತಿನ್ನೋರಿಗೆ ರುಚಿಕರ ಇರುತ್ತೆ ಅದು ಬಹಳ. ಹಣ್ಣು ತಕೊಳ್ಬೇಕಾದ್ರೆ ಹಿಂದ್ ಮುಂದೆ ನೋಡ್ಬೇಕು, ಹಾಗೆ ಇದೆ. ಅದೆಲ್ಲ ಐಟಮ್ ಹೇಗೆ ತಿಂತಾರ ದೇವರೇ ಬಲ್ಲ. ಮೊನ್ನೆ ನನಗೆ ಗೊತ್ತೇ ಇರಲಿಲ್ಲ ಮರ ಈ ಸ್ಟ್ಯಾಂಡ್. ನಾನು ಮೊನ್ನೆ ಈ ಸ್ಟ್ಯಾಂಡ್ ಇಂದ ಮುಂದೆ ಆಟೋ ರಿಕ್ಷಾ ಮಾಡ್ಕೊಂಡು ಹೋದೆ ನೋಡಿ, ಸರ್ವಿಸ್ ಇರುವುದು ಆ ಕಡೆ ನೋಡಿ. ಎಲ್ಲಾದ್ರೂ ಚಪ್ಪಲಿ ಇಲ್ಲಿಯವರು ಯಾರು ಇದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತ. ಎಲ್ಲ ಇಲ್ಲಿ ವ್ಯಾಪಾರ ಮಾಡುವವರು ಗಾಡಿಯಲ್ಲಿ ವ್ಯಾಪಾರ ಮಾಡುವರು ಹೆಚ್ಚಾಗಿ. ಕೊಲ್ಲಾಪುರ್ ಬಸ್ ಸ್ಟ್ಯಾಂಡ್ ನೋಡಿ. ನಾನು ಈಗ ಅದರ ಒಳಗಿಂದ ಹಾಗೆ ಬಂದೆ ನೋಡಿ, ಸರ್ವಿಸ್ ಆಟೋ ರಿಕ್ಷಾ ತೆಗೆದು. ಇದು ಮೈನ್ ರೋಡು. ಬರುವಂತ ಬಸ್ಗಳೆಲ್ಲ ಹೀಗೆ ಬಂದು ಇಲ್ಲಿಂದ ಹೀಗೆ ಬಂದು ಇಲ್ಲಿ ಒಳಗೆ ಹೋಗುತ್ತೆ ಸೀತಾ. ಇದು ನೋಡಿ ಬಸ್ ಸ್ಟ್ಯಾಂಡ್, ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ ನೋಡಿ. ನಾನು ಮೊನ್ನೆ ಆಟೋ ರಿಕ್ಷಾ ಮಾಡ್ಕೊಂಡು ಹೋಗ್ತು ಇಲ್ಲಿಂದಲೇ 180 ರೂಪಾಯಿ ತಕೊಂಡ್ರು ಇಲ್ಲಿಂದ ಅಲ್ಲಿಗೆ. 3.5 ಕಿಲೋಮೀಟರ್ ಆಗೋದಷ್ಟೇ, ಜಾಸ್ತಿ ಏನಿಲ್ಲ.
ಆದಮೇಲೆ ಹಾಗೆ ನಾನು ಅಲ್ಲಿ ಇಲ್ಲಿ ಎಲ್ಲ ನೋಡಿಕೊಂಡು ಬಂದಾಗ ಇಲ್ಲಿ ಒಬ್ಬರು ಕೂತಿದ್ರು, ಅಮ್ಮ ಅವರು ಕೂತಿದ್ರು ಇಲ್ಲಿ. ಹಾಗೆ ಅವ್ರ ಹತ್ರ ಬಂದು ಕೊಟ್ಟೆ, ಚಪ್ಪಲಿನ ಕೊಟ್ಟೆ. ರಿಪೇರಿ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ, ಗಮ್ ಗಿಮ್ಮೆಲ್ಲ ಹಾಕಿ ಸ್ವಲ್ಪ ಎಲ್ಲ ನೋಡ್ತಾ ಇದ್ದಾರೆ ಇಲ್ಲಿ. ಹಾಗೆ ಅಮ್ಮ ನೋಡಿ ನಮ್ಮ ಚಪ್ಪಲಿಯನ್ನ ರೆಡಿ ಮಾಡಿ ಕೊಟ್ಟು कितना ಏಕ ಸಾಟ ಅಂತೆ ಗಮ್ಮಲ್ಲಿ ಹಾಕಿ ಕರೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ನೋಡ್ಬೇಕು ಎಷ್ಟು ದಿವಸ ಬರುತ್ತೆ ಅಂತ ಹೇಳಿ. ಏನು ಜನಗಳು ಅಂತ ಹೇಳಿದ್ರೆ, ಏನು ಜನಗಳು, ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಒಂದು ಗೊತ್ತಾಗಲ್ಲ. ಎಲ್ಲಿ ನೋಡಿದ್ರು ಜನಗಳೇ ಜನಗಳು, ಜನಗಳೇ ಜನಗಳು. ಟ್ರೈನ್ ಅಲ್ಲಿ ನೋಡಿದ್ರು ಜನಗಳು, ಬಸ್ ಅಲ್ಲಿ ನೋಡಿದ್ರು ಜನಗಳು, ಅದೇ ರೀತಿ ಫ್ಲೈಟ್ ಅಲ್ಲಿ ನೋಡಿದ್ರು ನೋಡಿ. ನಾವೆಲ್ಲಿ ಹೋಗ್ತೀವಿ, ನಾವೇನಾದ್ರು ಕೇಳಕ್ ಹೋದ್ರೆ ನೀವು ಇಲ್ಲಿ ಹೋಗ್ತೀರ, ಹಾಗೆ ನಾವು ಕೂಡ ಬಂದಿದ್ದ ಅಂತ ಹೇಳ್ತಾರೆ ಅಲ್ವಾ. ಚಪ್ಪಲಿ ಒಂದು ಸರಿ ಆಯ್ತು, ಚಪ್ಪಲಿ ಸರಿ ಹಾಕಿದ್ರೆ ನಾವು ಇಲ್ಲಿ ಹೋಗೋಣ ವೀಡಿಯೋ ಮಾಡಕ್ಕೆ. 2-3 ಗಂಟೆ 40 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು ಅಲ್ಲಿ ಚಪ್ಪಲಿ ಸರಿ ಮಾಡಕ್ಕೆ ಕೊಟ್ಟು. ನಾನು ಮೊನ್ನೆ ಬಸ್ ಸ್ಟ್ಯಾಂಡಿಗೆಲ್ಲ ಬಂದೇ ಇಲ್ಲ. ನಾನು ಮೊನ್ನೆ ಸೀದಾ ಬಸ್ ಇಳ್ಕೊಂಡು ಹಂಗೆ ಓಡ್ಕೊಂಡು ಹೋದೆ. 5 ಗಂಟೆಗೆ ಅಲ್ಲಿ ಮುಟ್ಬೇಕಾಗಿತ್ತು. ಸ್ವಲ್ಪ ಸಂಜೆ ಅಪ್ಪಗಳೆಲ್ಲ ಇತ್ತು ಮಾಡಕ್ಕೆ, ಹಾಗಾಗಿ ಇಲ್ಲೆಲ್ಲಿ ಊಟ ಮಾಡಕ್ ಆಗಲ್ಲ ನಮಗೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಊಟ ಮಾಡದೇ ಬೇಡ ಅನ್ಸ್ತದೆ. ಆತರ ಇದೆ. ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋಣ. ನೋಡಿ, ನಾನೀಗ ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಬಹಳಷ್ಟು ಮಂದಿ ಇದ್ದಾರೆ. ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ ಇದು ನೋಡಿ. ಬಸ್ಗಳೆಲ್ಲ ನಿಂತಿದೆ ನೋಡಿ. ಮಹಾರಾಷ್ಟ್ರ ಬಸ್, ವಾಯು ಕರ್ನಾಟಕ ಸಾರಿಗೆ ಎಲ್ಲ ನಿಂತೆ. ವಾಯು ಕರ್ನಾಟಕ ಸಾರಿಗೆ ಎಲ್ಲ ಆ ಕಡೆ ಇದೆ ನೋಡಿ, ಲಾಸ್ಟ್ ಇದೆ. ಓ, ಕೊಲ್ಲಾಪುರ ಮೈಸೂರು. ಮೊನ್ನೆ ಸಂಜೆ ಇದೇ ಬಸ್ ನನ್ನ 4:30 ಗಂಟೆಗೆ ಅಲ್ಲಿ ನೋಡಿದ್ದೆ ಮೈಸೂರಲ್ಲಿ. ಈಗ ಇಲ್ಲಿಂದ ಹೊರಡ್ತಾ ಇದೆ ಇದೇ ಬಸ್, ಮೈಸೂರಿಗೆ ಹೋಗುವಂತದ್ದು. ಕೊಲ್ಲಾಪುರ ಮೈಸೂರು, ನಿಪಾಣಿ, ಬೆಳಗಾವಿ, ಹುಬ್ಬಳ್ಳಿ, ಹರಿಹರ, ಶಿವಮೊಗ್ಗ, ಮೈಸೂರು ನೋಡಿ. ಬಸ್ ಸ್ಟ್ಯಾಂಡ್ ಆ ಕಡೆ ಒಂದು ಕಡೆ ಸೈಡು ಮಹಾರಾಷ್ಟ್ರ ಗಾಡಿ, ಮತ್ತೊಂದು ಸೈಡು ವಾಯು ಕರ್ನಾಟಕ ಸಾರಿಗೆ. ಅಲ್ಲ, ಇಲ್ಲಿ ಕೂಡ ಮಹಾರಾಷ್ಟ್ರ ಗಾಡಿ ನಿಂತಿದೆ ನೋಡಿ. 2 ಸೈಡ್ ಕೂಡ ನಿಂತ ಇದೆ, ಒಂದ್ ಸೈಡು ಮತ್ತೆ ಮತ್ತೊಂದು ಸೈಡು ನೋಡಿ. ದೊಡ್ಡ ಬಸ್ ಸ್ಟ್ಯಾಂಡ್ ಏನಲ್ಲ, ಸಣ್ಣ ಬಸ್ ಸ್ಟ್ಯಾಂಡ್, ಕೊಲ್ಲಾಪುರ ಮೈನ್ ಬಸ್ ಸ್ಟ್ಯಾಂಡ್ ನೋಡಿ. ಕೊಲ್ಲಾಪುರ ವಿಜಯಪುರ ಹೋಗುವಂತ ಬಸ್ 176 ಕಿಲೋಮೀಟರ್ ಇದೆ ಇಲ್ಲಿಂದ ವಿಜಯಪುರಕ್ಕೆ. ಕೊಲ್ಲಾಪುರ ವಿಜಯಪುರ ಹೋಗ್ತಾ ಇದೆ ಈ ಬಸ್, ವಾಯು ಕರ್ನಾಟಕ ಸಾರಿಗೆ. ನಾನು ಹಾಗೆ ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದೆ. ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ ಒಳಗೆ ಬರುವಾಗ ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ಒಂದು ಹೋಟ್ಲ್ ಇದೆ. ತಿರುಪತಿ ತಿಮ್ಮಪ್ಪ ಅಂತ ಎಲ್ಲ ಫೋಟೋ ಎಲ್ಲ ಹಾಕಿದ್ದಾರೆ. ಮತ್ತೆ ತೆಲುಗು ಹಾಡು ಹಾಡ್ತಾ ಉಂಟು. ಬಹುಶಃ ಇವರು ಆಂಧ್ರದವರು ಅಂತ ಕಾಣ್ತದೆ ಬಹುಶಃ. ಪ್ಯೂರ್ ವೆಜಿಟೇರಿಯನ್ ಹೋಟ್ಲು, ಚೆನ್ನಾಗಿದೆ. ಇಲ್ಲಿ ಪರವಾಗಿಲ್ಲ, ತಿನ್ಬೋದು ಅಂತ ಅನಿಸ್ತು. ಹಾಗಾಗಿ ಒಳಗೆ ಬಂದಿದ್ದೀನಿ. ಒಂದು ಮಸಾಲೆ ದೋಸೆಗೆ ಒಂದು ಆರ್ಡರ್ ಕೊಟ್ಟಿದ್ದೀನಿ. ಮಸಾಲೆ ದೋಸೆ ಮತ್ತೆ ಒಂದು ಟೀ ಕುಡಿಯೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇನ್ನು ಇಲ್ಲಿಂದ ಹೋಗಿ ಅಲ್ಲಿ ಹೋಗಿ ರೂಮ್ ಮನೆ ಮುಟ್ಬೇಕಾದ್ರೆ ಲೇಟ್ ಏನಾಗಲ್ಲ, ಹೋಗ್ಬೋದು, ಒಂದು 10 ನಿಮಿಷದಲ್ಲಿ ಹೋಗ್ಬೋದು. ಅದಲ್ಲ, ಏನಾದ್ರೂ ಹೊರಗಡೆ ಬಂದಾಗ ಇಲ್ಲಿ ತಿನ್ಕೊಂಡು ಹೋಗೋಣ ಅಂತ ಅನಿಸ್ತು. ಬೆಳಿಗ್ಗೆನು ಅನ್ನನೇ ಊಟ ಮಾಡಿದ್ದು. ಬಂದಾಗಲಿಂದ 3 ದಿವಸದಿಂದ ಬರೀ ಅನ್ನನೇ, ಮತ್ತೆ ತಿಂಡಿ ಮೊನ್ನೊಂದು ರಾತ್ರಿ ಮಾತ್ರವೇ ತಿಂದಂತದ್ದು. ಹಾಗಾಗಿ ತಿಂಡಿ ಕೂಡ ಸರಿಯಾಗಿ ತಿಂದಿಲ್ಲ. ಬೆಳಿಗ್ಗೆ 10 ಗಂಟೆ ಆಗುತ್ತೆ ದೇವಸ್ಥಾನ ಬಂದ್ ಮಾಡಿ ಬರುವಾಗ. 10 ಗಂಟೆಗೆ ದೇವಸ್ಥಾನ ಬಂದ್ ಮಾಡಿ ಬಂದು ಮತ್ತೆ ತಿಂಡಿ ಮಾಡಿ ತಿನ್ಬೇಕಾದ್ರೆ 11 ಗಂಟೆ ಆಗುತ್ತೆ. ಅಷ್ಟರವರೆಗೆ ನಮಗೆ ತಡೆಯಕ್ಕಾಗಲ್ಲ. ಅದಕ್ಕೆ ಬೇಕಾಗಿ ನಾನು ಬೆಳಿಗ್ಗೆ ಏನ್ ಮಾಡೋದು, ದೇವರ ನೈವೇದ್ಯ ಇದೆ ಈಗ. ಆಗ ದೇವರ ನೈವೇದ್ಯವನ್ನ ತಕೊಂಡು ಬಂದು ಸ್ವಲ್ಪ ಮೊಸರು ಹಾಕೊಂಡು ಊಟ ಮಾಡ್ಕೊಂಡು ಅದರಲ್ಲೇ ಕಾಲ ಕಳೆಯೋದು. ಯಾಕಂತ ಹೇಳಿದ್ರೆ ನನಗೆ ಅದರ ನಂತರ ವಿಡಿಯೋ ಮಾಡಕ್ ಹೋಗ್ಬೇಕು. ವಿಡಿಯೋ ಮಾಡಕ್ ಹೋಗಿ ಬಂದು ಮತ್ತೆ ಸಂಜೆ ವಾಪಸ್ 6 ಗಂಟೆಗೆ ಈಗ ದೇವಸ್ಥಾನ ತೆಗಿಬೇಕು. 8:30 ಗಂಟೆ ಆಗುತ್ತೆ ಬಂದ್ ಮಾಡಿ ಬರುವಾಗ. ಮತ್ತೆ ರಾತ್ರಿ ಬಂದು ಏನಾದ್ರು ತಿನ್ಕೊಂಡು ಎಡಿಟಿಂಗ್ ಮಾಡ್ಬೇಕು. ಕೆಲಸ ಇದೆ, ಸುಮಾರು ಕೆಲಸ ಇದೆ. ನಮಗೆ ನಿದ್ದೆ ಅಂತ ಹೇಳೋದು ಕೇವಲ 2 ರಿಂದ 3 ಗಂಟೆ ಮಾತ್ರ ನಿದ್ದೆ. ನಾನು ಮಲಗುವಾಗ 11:30-12 ಗಂಟೆ ಆಗುತ್ತೆ ಮಲಗುವಾಗ. 11:30-12 ಗಂಟೆ ಮಲ್ಕೊಂಡು ಬೆಳಗಿನ ಜಾವ ಮತ್ತೆ ತಿರುಗಿ 3:45 ರಿಂದ 4:00 ಕೇಳ್ಬೇಕು. ಅಷ್ಟೇ ಇವತ್ತು ನಿದ್ದೆ ಮಾಡೋದು. ಕೆಲವೊಮ್ಮೆ ಹೇಳಕ್ಕಾಗಲ್ಲ, 1:30 ಗಂಟೆ ಆದ್ರೂ ಆಯ್ತು ಮಲಗುವಾಗ. ನೋಡ, ಮಸಾಲೆ ದೋಸೆ ಬರಲಿ, ಹೇಗಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕು.
ಹಾಗೆ ಮಸಾಲೆ ದೋಸೆ ಬಂದಿದೆ. ಮತ್ತೆ ಒಂದು ಟೀಗೆ ಹೇಳಿದ್ದೀನಿ, ಅದು ಸ್ಪೆಷಲ್ ಟೀ ಅಂತೆ. ಏನಪ್ಪ ಏನು ಸಂಗತಿ ಗೊತ್ತಿಲ್ಲ, ಎಷ್ಟಾಗುತ್ತೆ ಗೊತ್ತಿಲ್ಲ ಬಿಲ್ಲು. ಚಟ್ನಿ ಮತ್ತೆ ಸಾಂಬಾರ್ ಕೊಟ್ಟಿದ್ದಾರೆ, ನೋಡ್ಬೇಕು. ಇನ್ನು ಬಾಯಿಗೆ ಹಾಕಿಲ್ಲ, ಬಾಯಿಗೆ ಹಾಕ್ಬಿಟ್ಟು ಮತ್ತೆ ಹೇಳ್ತೀನಿ ಏನಂತ ಹೇಳಿ. ಆದ್ಮೇಲೆ ಹಾಗೆ ಹೋಟೆಲ್ ಒಳಗೆ ಹೋಗಿ ಒಂದು ಮಸಾಲೆ ದೋಸೆ, ಒಂದು ಸ್ಪೆಷಲ್ ಟೀ ಎಲ್ಲ ಕುಡ್ದಾಯ್ತು. ಸುಮ್ಮನೆ ಹೇಳ್ಬಾರ್ದು, ಚೆನ್ನಾಗಿತ್ತು. ಯಾಕಂದ್ರೆ ನಾನು ಒಂದು ಹೋಟೆಲ್ ಒಳಗೆ ಹೋಗ್ಬೇಕಾದ್ರೆ ನಾನು ಒಂದ್ 2-3 ಬಾರಿ ನೋಡ್ಬಿಟ್ಟೆ ಹೋಗೋದು. ಅದು ಚೆನ್ನಾಗಿದ್ರೆ ಮಾತ್ರ ಅದ್ರ ಒಳಗೆ ಎಂಟ್ರಿ ಆಗ್ತೀನಿ ಅಷ್ಟೇ, ಇಲ್ಲದ್ರೆ ಎಂಟ್ರಿ ಆಗಲ್ಲ. ಹಾಗೆಲ್ಲ ಸುಮ್ಮನೆ ಹೋಗಿ ಎಂಟ್ರಿ ಆಗಲ್ಲ. ಮತ್ತೆ ತುಂಬಾ ರುಚಿಕರ ಇತ್ತು, ಹೇಳ್ಬಾರ್ದು. ಸೊ ಕೊಡುವವರು ಕೂಡ ಹಾಗೆ ಒಳ್ಳೆ ಕ್ಲೀನ್ ಆಗಿ ತುಂಬಾ ಚೆನ್ನಾಗಿ ಕೊಡ್ತಾರೆ ಫುಡ್. ಹಾಗೆ ನಾನು ಮತ್ತೆ ಈಗ ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀನಿ ಸೀದಾ ಮುಕ್ತ ಸೈನಿಕ ಹೋಗಿ ಇಳ್ಕೊಂಡು ಇನ್ನು ಮತ್ತೆ ನಡ್ಕೊಂಡು ಹೋಗ್ಬೇಕು. ಆದ್ಮೇಲೆ ಹಾಗಾದ್ರೆ ನಾನು ಈ ಕೊಲ್ಲಾಪುರ ಒಂದು ಟೌನು ಹಾಗೂ ಒಂದು ರೌಂಡಿಂಗ್ ಇರುವಂತ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ಬ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ನಾನು ಇನ್ನು ಮುಂದಿನ ಒಂದು ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಬಾಯ್ ಬಾಯ್.